ಲೆಕ್ಕಾಚಾರಿ ಲೋ ಲೆಕ್ಕಾಚಾರಿ ಸಲ್ಸರ್ನ ತಗೊಂಬಿಟ್ಟು ಬರ್ಲಾ ಬುಕ್ಕ ಆಮೇಕಿಂದ ಹೊಲ್ತಕೋದ್ರೆ ಹೊಲ್ತಕ್ಕೂ ಹಿಡ್ಕೊ ಬರ್ತಾನೆ ಮಂತಕೋದ್ರೆ ಮಂತಕ್ಕೂ ಹಿಡ್ಕೊ ಬರ್ತಾನೆ ಎಲ್ಲೋದ್ರೆ ಅಲ್ಲೇನೆ ಹಿಡ್ಕೊ ಬಿಡ್ತಾನೆ. ಅಯ್ಯೋ ಬರ್ಲಾ ಬಾರ್ಲಾ ಬಿರ್ಬಿರ್ನ ನನಗಂತೂ ನೆಮ್ಮದಿನೇ ಇರಕ್ಕಿಲ್ಲ. ಹಂಗೆ ನನಯ ಆ ತೆಂಗಿನಕಾಯಿ ದುಡ್ಡು ಹಂಗೆ ಬಾಳೆಕಾಯಿ ದುಡ್ಡು ಎಲ್ಲನೂ ಸೇರ್ ಲೆಕ್ಕ ತಗೊಂಬಿಟ್ಟು ಬರ್ಲಾ. ದಿನ ಆಯ್ತು ಅಂದ್ರೆ ದಿನ ನಾನೇ ನಿಂಗೆ ಹೇಳ್ಬೇಕು ಕರ್ದು 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 ಬಾಯಿ ಬಿದ್ದು ಹೋಯ್ತದ ನನಗಂತೂ. ಸರ್ನ ಬಾ ಏಯ್ ಏನ್ಲಾ ಲೆಕ್ಕದ ಬುಕ್ ಎತ್ಕೊ ಬರ್ಲಾ ಅಂತ ಹೇಳಿದ್ರೆ ಬರೀ ಕೈ ಅಲ್ಲಾಡ್ಸ್ಕೊಂಡು ಬರ್ತಾ ಇದೆಯಲ್ಲ ನಿನಗೆ. ಅಯ್ಯೋ ನನಗಂತೂ ನಿಮ್ಮ ಹತ್ರ ಹೊಡ್ಕೊಂಡು ಸಾಕಾಗೋಯ್ತದೆ ಕಣ್ಲ ನನಗಂತೂ. ಅಯ್ಯ ಹೋಗ್ಲಾ ಸರ್ನ ಲೆಕ್ಕದ ಬುಕ್ ಎಲ್ಲ ಎತ್ಕೊಬಿಟ್ಟು ಬಾ ಹೋಗು. ನೆನ್ನೆ ಮಾರಿದ್ವಲ್ಲ ಬಾಳೆಕಾಯಿ ಹಂಗೇನೆ ತೆಂಗಿನಕಾಯಿ ಅದ್ರದ್ದು ಎಲ್ಲಾದ್ರು ಲೆಕ್ಕ ತಗೊಬಿಟ್ಟು ಬಾ. ನಾನು ಈ ಫ್ಯಾಕ್ಟ್ರಿಗೆ ಹಾಕಿ ಎಲ್ಲ ಕಳ್ಕೊಬಿಟ್ಟಿವ್ನಿ. ಇನ್ನೊಂದು ಶಾನೆ ಹಾಕ್ಬೇಕು ನಾನು ಅದಕ್ಕೆ. ಸರ್ನ ಹೋಗ್ಬಿಟ್ಟು ಲೆಕ್ಕದ ಬುಕ್ ತಗೋಬಾ. ಸುಮ್ಮನೆ ಬಂದು ನಿಂತ್ಕೊಬೇಡ ನಾನು ಮುಂದೆ ನೀನು. ಸಾವುಕರ್ರೆ ಇದೇನು ಹಿಂಗೆ ಹೇಳ್ತಿದ್ದೀರಾ? ಲೆಕ್ಕದ ಬುಕ್ಕು ಅದು ಇದು ಅಂತ ಹೇಳ್ಬಿಟ್ಟು ಇದೇನಿಲ್ಲ ಆಯ್ತು ನಿನಗೆ? ಅದು ಇದು ಅಂತ ಹೇಳಿದ್ರೆ ನನ್ನ ಮನೆ ನನ್ನ ಆಸ್ತಿ ದುಡ್ಡು ನಾನು ಕೇಳ್ದಂಗೆ ಇನ್ನೆಲ್ಲ ಕೇಳ್ತಾರೆ. ಅಯ್ಯೋ ಸಾವುಕರ್ರೆ ನೀವು ಆಸ್ತಿ ಪಾಸ್ತಿ ಎಲ್ಲನೂ ಆ ರೋಜಾ ಮೇಡಮ್ ಅವ್ರಿಗೆ ಬರ್ಕೊಟ್ರಲ್ಲ, ಆ ರೋಜಾ ಮೇಡಮ್ ಅವ್ರೂ ಅವ್ರ ಅಮ್ಮವರು ಬಂದ್ಬಿಟ್ಟು ದಿನಾನು ಲೆಕ್ಕ ನಾನೇ ತಗೋತೀನಿ. ಇನ್ಮೇಲೆ ಏನು ಲೆಕ್ಕಾಚಾರ ಇದ್ರು ಎಲ್ಲನೂ ನನಗೆ ಹೇಳ್ಬೇಕು ಲೆಕ್ಕಾಚಾರಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೊಂಟ್ಬಿಟ್ರಲ್ಲ ಸಾವುಕರ್ರೆ. ಆಗಲೇ ನೀನಿಯ ಯಾವಾಗ ನೆನ್ನೆ ಸಂಜೆ ನೀಯ ಬಂದ್ಬಿಟ್ಟು ಬಾಳೆಕಾಯಿ ದುಡ್ಡು ತೆಂಗಿನಕಾಯಿ ದುಡ್ಡು ಹಂಗೆ ನೀಯ ನೇಪಿಯರ್ ಇತ್ತಲ್ಲ ಅದ್ರ ದುಡ್ಡು ಎಲ್ಲನೂ ಇಸ್ಕೊಂಡು ನೋಡು ಇನ್ಮೇಲೆ ತಿಂಗ್ಳಿಗೊಂದು ಕಿತ ಬರ್ತೀವಿ ಎಲ್ಲ ವಸೂಲಿ ಮಾಡ್ಕೊಂಡು ಹೋಯ್ತೀವಿ. ಅಲ್ಲಿ ಗಂಟ ನೀನು ಯಾರಿಗೂ ಲೆಕ್ಕ ಕೊಡಂಗಿಲ್ಲ ಅಂತ ಹೇಳಿದ್ರು. ನಾನು ಅಲ್ಗೂ ಹೇಳ್ದೆ ಇಲ್ಲ ಇದೆಲ್ಲ ಸಾವುಕಾರು ಆಸ್ತಿ, ಸಾವುಕಾರು ಹೇಳ್ದಂಗೆ ಏನು ಯಾಕೆ ಹೇಳೋದು ನಾವು ಒಂದಿದ್ದಕ್ಕೆ ಎಲ್ಲ ಪತ್ರ ಗಿತ್ರ ಎಲ್ಲ ತೋರಿಸ್ಬಿಟ್ಟು ಈ ಆಸ್ತಿ ಎಲ್ಲನೂ ಇವಾಗ ನಮ್ಮದು, ಯಾರು ಹೇಳಿದ ಮಾತು ಏನು ಕೇಳಂಗಿಲ್ಲ, ನಾವು ಹೇಳ್ದಂಗೆ ಏನು ಯಾಕೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ದುಡ್ಡು ಪಡ್ಡು ಎಲ್ಲನೂ ₹1 ಬಿಡ್ದಂಗೆ ಸಾವುಕಾರೆ ಒಂದು 50,000 ರೂಪಾಯಿ ಬಂದಿತ್ತು. ಎಲ್ಲ ದುಡ್ಡು ನೆಟ್ಗಿಸ್ಕೊಂಡು ಹೊಂಟೋಗ್ಬಿಟ್ರಲ್ಲ. ಏನ್ಲ ಹೇಳ್ತಿದ್ಯಾ ನೀನು? ಏನ್ಲ ಹೇಳ್ತಿದ್ಯಾ? ರೋಜಾ ಅವ್ರ ಅಮ್ಮ ಇಬ್ರು ಬಂದ್ಬಿಟ್ಟು ಎಲ್ಲನೂ ಎತ್ಕೊಂಡು ದುಡ್ಡೆಲ್ಲ ಇಸ್ಕೊಂಡು ಹೊಂಟೋಯ್ತವ್ರ. ಯಾವಾಗ ಬಂದಿದ್ರಲ್ಲ? ಇದೇನ ಹಿಂಗೆ ಹೇಳ್ತಿದ್ಯಾ? ಇನ್ನು ನಂದು ರೋಜಂದು ಮದುವೆನೇ ಆಗಿಲ್ಲ, ಆಗಲೇ ಅಧಿಕಾರ ಎಲ್ಲ ಚಲಾಯಿಸ್ತಾವಳ ಅಲ್ಲ. ನನಗೊಂದು ಮಾತು ಹೇಳ್ದಿದಂಗೆ ಇಷ್ಟೆಲ್ಲ ಯಾಕೆ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ನಾನು ಅಯ್ಯೋ ಮನೆ ಬಿತ್ರಿ ನಾ ತಗೊಬಂದು ಎಲ್ಲ ನಡೀತೈತೆ. ನೀನು ನನಗೊಂದು ಮಾತು ಹೇಳ್ಬೇಕಿತ್ತಲ್ವೇಲ್ಲ ಪುಸುಕ್ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಯಾಕೆ ಕಳಿಸ್ತೇನೆ ನೀನು? ಸಾವುಕರ್ರೆ ನೀನೇನು ಮಾಡಲಿ, ನೀನೇನ ಶಾನೆ ಮಾತಾಡಿದೆ ಅಂತ ಹೇಳಿದ್ರೆ ನೀನು ಕೆಲಸದಿಂದ ತೆಗೆದು ಬಿಸಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಎದುರಿಸ್ಬಿಟ್ರು. ಅದಕ್ಕೆ ನೀನು ಏನು ಮಾಡಲಿ, ಇವಾಗ ನೀವಲ್ವಲ್ಲ ಈ ಮನೆ ಓನರೆಲ್ಲನೂ ಅವರೇ ತಾನೇ ರೋಜಾ ಮೇಡಮ್ ಅವರೇ ತಾನೇ ಮನೆ ಓನರ್ ಎಲ್ಲನೂ ಅವ್ರು ಹೇಳ್ದಂಗೆ ಕೇಳಬೇಕು ತಾನೇ. ಅದಕ್ಕೆ ನೀ ಬೇರೆ ದಾರಿ ಇಲ್ದಿದ್ದಂಗೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ದಂಗೆ ಕೇಳ್ದಂಗೆ ಆಯಿತು. ಇನ್ಮೇಲೆ ನಾನೇ ನಿನಗೆ ಸಂಬಳ ಕೊಡ್ತೀನಿ, ಇನ್ನೂ 2,000 ರೂಪಾಯಿ ಶಾನೆ ಕೊಡ್ತೀನಿ ಲೆಕ್ಕಾಚಾರಿ ಸಂದಾಗ ಲೆಕ್ಕ ಮಾಡು ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ರು ನೆನೆ ಸಂಜೆ ನೀನಿಯ. ಎಲ್ಲ ಹೇಳ್ತಿದ್ಯಾ? ಮಲ್ಲ ನನ್ನ ಮದುವೆ ಆಗೋದು ಬಿಟ್ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಎತ್ತೊಂಟೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ನಿನ್ನ ಮಾತು ಕೇಳೋದಲ್ವೇಲ್ಲ? ನನ್ನ ಸಾವುಕಾರನ ಯಾವಾಗ ಮದುವೆ ಮಾಡ್ಕತ್ತಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಂದು ಮಾತು ಕೇಳೋದಲ್ವೇಲ್ಲ ನೀನು? ಕೇಳಿದಂಗೆ ಹಂಗೆ ಸುಮ್ಕಿ ಕೊಡಿಸ್ಬಿಟ್ಟು ಆ ದುಡ್ಡೆಲ್ಲ ಕೊಟ್ಬಿಟ್ಟು ಏನು ಅನ್ಕೊಬಿಟ್ಟಿದ್ಯಾ ಕಣ್ಲ? ರಕ್ತ ಸುರಿಸ್ಬಿಟ್ಟು ಸಂಪಾದನೆ ಮಾಡಿದ್ದೀನಿ ಆಸ್ತಿ ಎಲ್ಲನೂ. ಹೀಗಿಲ್ಲ ಅಂತಂದ್ರೆ ಏನ್ಲ ಅರ್ಥ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಯಾವ ಕಡೆ ಓದ್ಲು ನೋಡಿದ್ಲಿಲ್ಲ, ಅಡ್ರೆಸ್ ಕೇಳ್ದಿಲ್ಲ ಅವ್ರ ಮನೆದು. ಅಯ್ಯೋ ಸಾವುಕರ್ರೆ ನಿಮಗೆ ಎಲ್ಲ ಗೊತ್ತಿರ್ತದೆ ಅಂತ ಹೇಳ್ಬಿಟ್ಟು ನಾನು ಸುಮ್ಕಾದೆ. ನಿಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರಲಿಲ್ವಲ್ಲ. ನೀವು ಮದುವೆ ಮಾಡ್ಕೊಳ್ಳೋ ಹುಡುಗಿ ಅಲ್ವಾ, ಆಸ್ತಿ ಪಾಸ್ತಿನೇ ಬರ್ಕೊಟ್ಟಿದ್ದೀರಂತೆ. ಇನ್ನು ಏನು ಎತ್ತ ಅಂತ ವಿಚಾರಿಸಿರಲ್ವ ನೀವು? ಆಸ್ತಿ ಎಲ್ಲ ಬರ್ಕೊಡೋರಿಗೆ ಮನೆಯೆಲ್ಲ ಐತೆ ಮಠ ಏನೈತೆ ಅಂತ ಗೊತ್ತಾಗಕ್ಕಿಲ್ವ ನಿಮಗೆ? ಎಲ್ಲ ಗೊತ್ತಿರ್ತದೆ ಅಂತ ಹೇಳ್ಬಿಟ್ಟು ನಾನೇ ಸುಮ್ಕಾದೆ. ಎಲ್ಲ ಗೊತ್ತಾಯ್ತು ಪುಡಿಯೋರಿಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ನಿಮ್ಮನ್ನು ಕೇಳೋಕೆ ಹೋಗಲಿಲ್ಲ. ನೋಡಿ ನೀವೇನೇ ವಿಚಾರಿಸಿ. ಈ ವಿಷಯ ಏನಾರ ಊರಾಗ ಗೊತ್ತಾದ್ರೆ ನನ್ನ ಮಾನ ಮರ್ವದಿ ಉಳ್ದತೇನ್ಲ? ನನ್ನ ಮಾನ ಮರ್ವದಿ ಉಳ್ದತಾ? 3 ಕಾಸು ಕಾರಾಜ ಹೋಗ್ಬಿಡ್ತದೆ ಕಣ್ಲ, 3 ಕಾಸು ಕಾರಾಜ ಹೋಗ್ಬಿಡ್ತದೆ. ಈಗ ಏನು ಮಾಡಲಿ ನಾನು? ಏನು ಮಾಡಲಿ? ಅಮ್ಮನ ಅಡ್ರೆಸ್ ಹೆಂಗೆ ಕಂಡಿಡ್ಲಿ? ರೋಜಾ ಅವ್ರ ಅಮ್ಮನ ಅಡ್ರೆಸ್ ಹೆಂಗಪ್ಪ ಕಂಡಿಡ್ಲಿ ನಾನು? ಇರು ಮಾಡ್ತೀನಿ. ಅವಳು ಹೆಂಗೆ ನನ್ನ ಆಸ್ತಿನಾಗ ದುಡ್ಡೆಲ್ಲ ಎತ್ಕೊಂತವಳು, ನಾನು ಅವಳ ಆಸ್ತಿನಾಗ ಹಂಗೆ ದುಡ್ಡು ಎತ್ಕೊಬೋದು ಕಂಡ. ಬೆಂಗಳೂರು ಪ್ರಾಪರ್ಟಿನೇ ನನ್ನ ಹೆಸ್ರನ್ನಾಗ ಮಾಡ್ಕೊಟ್ಬಿಟ್ಟವ್ರೆ. ಅಂಥದ್ರಾಗೆ ನಾನು ಇವಾಗ ಬೆಂಗಳೂರಿಗೆ ಹೋಗ್ಬಿಟ್ಟು ಬೆಂಗಳೂರು ಆಸ್ತಿಯ ನಾನು ಮುಟ್ಕೋಲಾಕತ್ತೀನಿ ಬಿಡು. ಅಷ್ಟೇನೇನಿಯ ನನ್ನ ಆಸ್ತಿ ಇವಳು ಬಂದವಳೆ ನಾನು ಅವ್ರ ಆಸ್ತಿಗೆ ಹೋಯ್ತೀನಿ. ಆದರೆ ರೋಜಾ ಹಿಂಗೆ ಮಾಡೋಕ್ಕಿಲ್ಲ. ಅವ್ರ ಅಮ್ಮ ಖತರ್ನಾಕು ಅವ್ರ ಅಮ್ಮ ಏನಾರ ಮಾಡಿದರೆ ಕಂಪ್ನಿ ಕೆಲಸ ಮಾಡಿರ್ತದೇನೋ, ಆದರೆ ರೋಜಾ ಅಂತೂ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ನನ್ನ ಹತ್ರ ಅವ್ರ ಅಮ್ಮ ಬೆಂಗಳೂರು ಆಸ್ತಿ ಎಲ್ಲ ನನ್ನ ಹೆಸ್ರು ಬರ್ಕೊಟ್ಟಿರೋ ಪುತ್ರ ಐತೆ ಕಣ್ಲ. ನಡಿಲ್ಲ ಇವತ್ತು ಬಸ್ ಹೊತ್ತೇ ಬಿಡೋಣ. ಬಸ್ ಹೊತ್ಕೊಂಡು ಹೋಗ್ಬಿಟ್ಟು ಹೆಂಗನ ಮಾಡ್ಬಿಟ್ಟು ಬೆಂಗಳೂರಾಗ ಅವ್ರ ಆಸ್ತಿ ಪಾಸ್ತಿ ಎಲ್ಲ ಎಲ್ಲೈತೆ ಅಂತ ನೋಡ್ಬಿಟ್ಟು ನಾವು ಅಲ್ಲಿರೋ ಪರದೆಲ್ಲ ಮಾರ್ಬಿಟ್ಟು ಬಂದ್ಬಿಟ್ಟು ಮತ್ತೆ ಇಲ್ಲೇ ಜಮೀನು ಗಿಮೀನು ಎಲ್ಲ ತಗೊಳ್ಳೋಣ ಕಣ್ಲ. ಸರಿನಾ? ನೋಡು ಲೆಕ್ಕಾಚಾರಿ, ನಾಳೆ ನಾ ಬಂದರೆ ಬುಡ್ದಿದ್ದಾಗ ನಂಗೆ ಹಿಡ್ಕೊಟ್ಬಿಡೋರ್ನ. ಸರಿನಾ? ನಾನು ವಿಚಾರಿಸ್ಕೊಂತೀನಿ. ಅದಕ್ಕೂ ಮುಂಚೆ ನೀನು ಪಟ ಅಂತ ರೆಡಿಯಾಗೋಗು. ಹೋಗೋಣ ಪ್ಯಾಟ್ಗೆ. ನಾನು ಅಷ್ಟೊತ್ತಿಗೆ ಒಂದು ರೌಂಡ್ ಓಡಾಡ್ಕೊಂಬಿಟ್ಟು ಬರ್ತೀನಿ. ಸರಿ ಸಾವುಕಾರೆ ಆಯಿತು. ನಮ್ಮ ಯಜಮಾನಮ್ಮರು ಸರಿಯಾಗಿ ನೀವು ಬುದ್ಧಿ ಕಲಿಸ್ತಾವ್ರೆ ಸಾವುಕಾರಿಗೆ. ಇಷ್ಟು ದಿನ ಮೂಗ್ದಾರ ಇರಲಿಲ್ಲ, ಈಗ ಮೂಗ್ದಾರ ಬಿದ್ದೈತೆ. ಇನ್ನು ಮೇಲೆ ಗೊತ್ತಾಯ್ತದೆ. ಪ್ಯಾಟೆನಾಗೆ ಆಸ್ತಿ ಮಾರ್ಕೊಬತ್ತೀರಾ? ಹೋಗ್ರಿ ಮಾರ್ಕೊಬಿಟ್ಟು ಹೋಗ್ರಿ. ಇನ್ನು ಮ್ಯಾಲೆ ಈ ಆಸ್ತಿನಾಗ ಬರೋ ದುಡ್ಡೆಲ್ಲನೂ ಯಜಮಾನಮ್ಮವ್ರಿಗೆ ಕೊಟ್ಬಿಡ್ತೀನಿ ನಾನಂತೂ. ಇನ್ನದು ಎಷ್ಟು ಜನ ನಾಳೆ ಮಾಡ್ತಿದ್ರು ಅಯ್ಯೋ ನಮಗೆ ಬಿಟ್ಟಿದ್ದಿದ್ರೆ ಸದ್ಯ ಹೆಂಗೋನು. ಏನ್ಲಾ ಅಲ್ಲಿ ನೀರು ಈ ಕಡೆ ತಿರುವವರು ಆ ಕಡೆ ತಿರುವವರು ನೋಡ್ಲಾ? ಸುಮ್ಮನೆ ನಿಂತ್ಕೊಬಿಟ್ರೆ ಹೆಂಗ್ಲಾ? ಮುಗಿತೇನ್ಲಾ ಕೆಲಸ ಎಲ್ಲನೂ? ಇವನೊಬ್ಬ. ಏಯ್ ನಿನ್ನೆ ಕೇಳ್ತಿರೋದು
ಇಲ್ಲಿ ನಿನ್ ಯಜಮಾನ ಬಂದು ನಿಂತ್ಕೊಂಡವನೆ. ಮುಗಿತಾ ಕೆಲಸ ಮಾಡಿದ್ದು ಅಂತ ಕೇಳ್ತಾ ಇದೀನಿ. ಎಷ್ಟ ದಿಮಾಕ್ ನಿನ್ಗೆ? ನಾಳೆಯಿಂದ ಕೆಲ್ಸಕ್ಕೆ ಬರ್ಬೇಡ. ನನಗ್ ಬೆಲೆ ಕೊಡ್ದಿರ ಯಾ ನನ್ನ ಮಕ್ಕಳು ಕೆಲ್ಸಕ್ಕೆ ಬರೋ ಅವಶ್ಯಕತೆ ಇಲ್ಲ. ಮಗನೇ ಏನ್ ದುರಾಂಕರವಾಗಿ ಕೇಳ್ತಾ ಇದೀನಿ. ಈ ಕಡೆ ತಿರ್ಕೊಂಡು ಆ ಕಡೆ ಮೂತಿ ತಿರುಗಿಸ್ಕೊಂಡು ನಿಂತ್ಕೊಂತಿಯಲ್ಲ. ನಾಳೆಯಿಂದ ನಮ್ಮ ಒಟ್ಟಿನಾಗ ನಿನ್ನ ಕೆಲಸ ಇಲ್ಲ, ಸರಿನಾ? ನಾಳೆಯಿಂದ ಬರ್ಕೊಡ್ದು ದಿಮಾಕ್ ನನ್ನ ಮಗನೇ. ಏನ್ ದಿಮಾಕ್ಲ ನಿನಗೆ? ಏನ್ ದಿಮಾಕು? ನೀನು ಯಾರಯ್ಯ ನಂಗೆ ಕೆಲಸ ಕೊಡೋದು ಬಿಡೋದು ಹೇಳೋದಕ್ಕೆ? ನನ್ನ ಕೆಲಸನ ರೋಜಾ ಮೇಡಮ್ ಅವ್ರು ನೋಡ್ಕೋತಾರೆ. ನೀವೆಲ್ಲ ನನಗೆಲ್ಲನೂ ಕೆಲಸ ಕೊಡೋಕ್ಕೂ ಬಿಡೋಕ್ಕೂ ನೋಡೋಕ್ಕೂ ಎಲ್ಲನೂ ನಿಮ್ದೇನೂ ಇಲ್ಲ. ಇವಾಗ ಮೇಡಮ್ ಅವ್ರು ನಮಗೆ ತಿಂಗಳಿಗೆ 1,000 ರೂಪಾಯಿ ಸಂಬಳ ಶಾನೆ ಮಾಡೋರಿ. ನಿಮ್ಮ ಕಂಜೂಸಲ್ಲ, ನೀವಿದ್ದಾಗ ಎಷ್ಟು ಬಾಯ್ ಪಡ್ಕೊಂಡ್ರು 10 ರೂಪಾಯಿ ಶಾನೆ ಮಾಡ್ತಿರಲಿಲ್ಲ. ಅಂತದ್ರಾಗ ಮೇಡಮ್ ಅವರು 1,000 ರೂಪಾಯಿ ಸಂಬಳ ಶಾನೆ ಮಾಡೋರಿ. ಇನ್ಮೇಲೆ ಮೇಡಮ್ ಅವ್ರದ್ದು ಇದೆಲ್ಲನೂ ನಾನಂತೂ ಮೇಡಮ್ ಅವ್ರು ಹೇಳ್ದಂಗೆ ಎಣಿಯ ಕೇಳೋದು. ಏನ್ಲ ಹಿಂಗಂತಿದ್ಯಾ? ಇಷ್ಟು ದಿನ ನಾನಲ್ವೇನ ನಿಂಗೆ ಸಂಬಳ ಕೊಟ್ಟು ಎಲ್ಲ ನೋಡ್ಕೊತಾ ಇದ್ದಿದ್ದು. ಈಗ ಯಾವಳ ಯಜಮಾನಿ? ಈ ಆಸ್ತಿಗೆಲ್ಲ ನಾನು ಕಂಡ್ಲ ಯಜಮಾನ? ನಾನು ಯಜಮಾನ? ನನ್ನ ಮಾತು ಬಿಟ್ಬಿಟ್ಟು ಯಾವಳ 3ನೇ ಮಾತು ಕೇಳ್ತೀಯ ಅಂತಂದ್ರೆ ಏನ್ಲ ಇದು? ಏನ್ಲ ಅರ್ಥ? ನೋಡ್ಲಾ, ಮುಚ್ಕೊಂಡು ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋ. ಇಲ್ಲ ಅಂದ್ರೆ ಸುಮ್ಮನಿರಕ್ಕಿಲ್ಲ. ಅವಳು ಯಾವಳ್ದು ಆಸ್ತಿನೆಲ್ಲ ಇದು? ಇದೆಲ್ಲ ನಾನು ರೊಕ್ಕ ತರಿಸಿ ಸಂಪಾದನೆ ಮಾಡ್ಕೊಂಬಂದಿರೋ ಆಸ್ತಿ ಕಂಡ್ಲ ಇದು ನಂದೆಲ್ಲನೂ. ನೀನು ಹಿಂಗೊಂದ್ಬಿಟ್ರೆ ನಾನು ಸುಮ್ಕಿರಕ್ಕಿಲ್ಲ ನೋಡು. ಹೋಗಯ್ಯ, ಅದೇನು ಮಾಡ್ಕೊತೀವಿ ಮಾಡ್ಕೋವಾಗು. ಇಷ್ಟು ದಿನ ನಿನ್ನ ದರ್ಪ ನಿನ್ನ ದೌಲತ್ತು ಎಲ್ಲ ನೋಡ್ಕೊಂಡು ನಾವು ಕುಂತಿದ್ವಿ. ಈಗ ಪಾಪ ಆ ಮೇಡಮ್ ಅವ್ರು ಭಾಳ ಒಳ್ಳೆ ರೋಜಾ ಮೇಡಮ್ ಅವರು ಅವ್ರ ಅಮ್ಮರು. ಅಯ್ಯಪ್ಪ ನಮ್ಗಂತೂ ಸಂದಕ್ಕೆ ಅಕ್ಕಿ ಬ್ಯಾಳೆ ರಾಗಿ ಎಲ್ಲ ಕೊಟ್ಟು ನೀವು ನಮ್ಮ ಹೊಲ ನೋಡ್ಕೊಳ್ಳೋರು, ನೀವು ಸಂದಕ್ಕೆ ಇರ್ಬೇಕಣ್ಣ ಅಂತ ಹೇಳ್ಬಿಟ್ಟು ನೆನೆ ಸಂಜೆ ಬಂದು ಎಲ್ಲ ಕೊಟ್ಬಿಟ್ಟು ಪತ್ರ ಎಲ್ಲನೂ ತೋರಿಸ್ಬಿಟ್ಟೆ ನೀವು ಹೋಗವ್ರಿ. ಇನ್ಮೇಲೆ ಆಸ್ತಿ ಎಲ್ಲನೂ ಅವ್ರದ್ದೇ ಅಂತ ಹೇಳ್ಬಿಟ್ಟು ಇನ್ಮೇಲೆ ನಾನು ಅವ್ರು ಹೇಳ್ದಂಗೆ ನೀನು ಕೇಳೋದು. ನೋಡಿ, ನನ್ನ ಹತ್ರ ನೀವು ಬಂದ್ಬಿಟ್ಟು ಏನು ಮಾತಾಡೋಂಗಿಲ್ಲ. ಏನಾರ ಮಾತಾಡ್ಬೇಕಾದ್ರೆ ಹೋಗ್ಬಿಟ್ಟು ಆ ಮೇಡಮ್ ಅವ್ರ ತಾಗ ಮಾತಾಡ್ಬಿಡಿ. ನಮ್ಮ ತಾಗೇನು ಮಾತಾಡೋಕೆ ಬರಬೇಡಿ ನೀವು. ಇಷ್ಟೆಲ್ಲ ಮಾಡ್ತವ್ರು ಮೇಡಮ್ ಅವ್ರು ಅಂದಮೇಲೆ ಇನ್ಮೇಲೆ ನಿಯತ್ತ ಕೆಲಸ ಮಾಡ್ಬೇಕು. ನಾನಂತೂ ಬಂದೇ ಇರಲ್ಲ, ನೀರು ಆ ಕಡೆ ಹರಿಸ್ಬೇಡ. ಏನು ನಡೀತೈತಿಲಿ? ನನ್ನ ಮನೆಗೆ, ನನ್ನ ಹೊಲ್ದಾಗೆ, ನನ್ನ ಜಮೀನಾಗ ನನಗೆ ನಿನಗೆ ಬೆಲೆ ಇಲ್ದಿದಂಗೆ ಆಗೋಯ್ತೈತಲ್ಲ ಶಿವನೇ. ಇದೇನು ನಡೀತೈತೆ? ಆ ರೋಜಾ, ನನ್ನ ರೋಜಾ ಎಲ್ಲ ಹಿಂಗೆ ಮಾಡ್ಬಿಟ್ಲಾ? ಸಾಧ್ಯನೇ ಇಲ್ಲ. ಅವಳು ಯಾಕೆ ಹಿಂಗೆ ಮಾಡ್ತಾಳೆ? ಏನೋ ತೆಪ್ಪಾಗೈತಿಲಿ. ಅವ್ರ ಅಮ್ಮನೋ ಯಾರೋ ಏನೋ ತೆಪ್ಪು ಮಾಡೋರಿ. ನಾನು ಇದನ್ನು ಕಂಡುಹಿಡಿಬೇಕು ಅಂತಂದರೆ ನಾನು ಪ್ಯಾಟೆಗೆ ಹೋಗಲೇಬೇಕು. ಪ್ಯಾಟೆಗೆ ಹೋಗ್ಬಿಟ್ಟು ಅವ್ರದ್ದು ಎಲ್ಲನೂ ಜಮೀನು ಪಮೀನೆಲ್ಲ ಎಲ್ಲೋಯ್ತೋ ಎಲ್ಲ ವಿಚಾರಿಸಿ ಕೇಳಿ ಮಾಡಿ ನನಗೆ ಪತ್ರ ಬರ್ಕೊಟ್ರಲ್ಲ, ಆ ಪತ್ರವ ತಗೊಂಡು ನಾನು ಹೋಗಲೇಬೇಕು. ಇಲ್ಲಾಂದ್ರೆ ಆಗಕ್ಕಿಲ್ಲ. ಎಲ್ಲ ಕಡೆ ನಂದೇನು ಬೆಲೆನೇ ಉಳಿಸಿಲ್ಲಲ್ಲ ಇವರು. ಯಪ್ಪ ಬಿಸಿಲು ದೆಗೆ. ಲೋ ತಿಮ್ಮ ಎಳ್ನೀರು ಕುಯ್ಕೊಬಿಟ್ಟು ಬರಲಾ? ಇಳಿಸ್ಲಾ ಬಿರ್ರ ಎಳ್ನೀರ? ಯಪ್ಪ ಏನು ದೆಗೆ. ಏನ್ಲ ಎಳ್ನೀರು ಇಳಿಸ್ಕೊ ಬರಲ್ಲ ಅಂತ ಹೇಳಿದ್ರು? ಏನ್ಲ ಬರಿಕ ಎಲ್ಲ ಇಳಿಸ್ಕೊಂಬಿಟ್ಟು ಬಂದಿದ್ಯಾ? ಏನ್ಲ ನಿಂದು? ಹೋಗ್ಲಾ ಸರ್ನ ಹೋಗಿ ಎಳ್ನೀರು ಇಳಿಸ್ಕೊಂಬಿಟ್ಟು ಬಾ. ಹೋಗ್ಲಾ ಬಾ, ಎಲ್ಲದನ್ನು ದಾವ್ರ ಆಯ್ತಾಯ್ತು ನನಗಂತೂ. ಹೋಗೋಗು ಸರ್ನ ಇಳಿಸ್ಕೊಂಬಿಟ್ಟು ಬಾ, ಹೋಗು. ನೋಡಿ, ಸಿಕ್ದವ್ರಿಗೆ ಬಂದವ್ರಿಗೆ ಎಲ್ಲನೂ ಇಲ್ಲಿ ಎಳ್ನೀರು ಕೊಡೋಕೆ ಆಗಕ್ಕಿಲ್ಲ. ಅಮ್ಮವ್ರು ಹೇಳೋರಿ, ಸಿಕ್ದವ್ರಿಗೆ ಬಂದವ್ರಿಗೆ ಕೇಳ್ಕೊಳ್ದವ್ರಿಗೆಲ್ಲ ಎಳ್ನೀರು ತೆಂಗಿನಕಾಯಿ ಕೊಟ್ಕೊಂಡು ಹೋದ್ರೆ ಏನು ತೆಂಗಿನಕಾಯಿ ಉಳಿಯೋಕ್ಕಿಲ್ಲ ಕಣ್ಲ. ನಿಂಗೆ ತಿಂಗಳಿನಾಗೆ 1,000 ರೂಪಾಯಿ ಶಾನೆ ಮಾಡಿದ್ದೀನಿ ಸಂಬಳವ. ಇನ್ಮೇಲೆ ನೀಯತ್ತ ಕರೆಕ್ಟಾಗಿ ನೋಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಕೆಲಸದಿಂದ ನಿನ್ನ ವಜಾ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟವ್ರೆ. ಇನ್ಮೇಲೆ ನಾನು ಅವ್ರು ಹೇಳ್ದಂಗೆ ಏನೇ ಕೇಳೋದು ಸಾವುಕಾರೆ. ಇನ್ನೇನು ಜಮೀನೆಲ್ಲ ನಿಮ್ದು ಅಲ್ವಂತಲ್ಲ, ಅದಕ್ಕೆ ಎಳ್ನೀರು ಯಾರಿಗಾನ ಒಂದು ಕೊಟ್ಟಿದ್ದು ಗೊತ್ತಾದ್ರೂ ಅಷ್ಟೇ ನನ್ನ ಕೆಲಸ ಹೊಂಟೋಗ್ಬಿಡ್ತದೆ. ಇನ್ನೇನು ಈ ಜಮೀನೆಲ್ಲ ನೀವು ಅವ್ರಿಗೆ ಬರ್ಕೊಟ್ಬಿಟ್ಟಿದ್ದೀರಂತಲ್ಲ, ನೀವು ಬ್ಯಾರೆ ಆದ್ರಿ. ಇನ್ಮೇಲೆ ನೀವು ಬಂದು ಕೇಳಿದ್ರು ಏನು ಕೊಡಂಗಿಲ್ಲ ನಾನಂತೂ. ಲೋಪರ್ ನನ್ನ ಮಕ್ಳ, ಇಷ್ಟು ದಿನ ನನ್ನ ತಾಗೆ ಇದ್ದು ನನ್ನ ದುಡ್ಡೆ ತಿನ್ಕೊಂಡು ನನ್ನ ಜೊತೆಗೆ ಇದ್ಕೊಂಡು ನನಗೇನಿಯ ಕನ್ನ ಬಗಿತಿದ್ದೀರಲ್ಲ? ನನಗೇನಿಯ ಕನ್ನ ಬಗಿತಾ ಇದ್ದೀರಾ ಹೇಳು? ಲೋಪರ್ ನನ್ನ ಮಗನೇ, ನೀನು ಉದ್ಧಾರ ಆಗಕ್ಕಿಲ್ಲ ಕಣ್ಲ, ನೀನು ಉದ್ಧಾರ ಆಗಕ್ಕಿಲ್ಲ. ಇಷ್ಟು ದಿನ ಸಾವುಕಾರೆ ಅಂತ ಹೇಳ್ಬಿಟ್ಟು ನನ್ನಿಂದ ತಿರುಗಾಡ್ತಿದ್ದನು. ಈಗ ಅವಳು ಯಾವಳ ಬಂದ್ಬಿಟ್ಟು ಹೇಳಿದ್ಲು ಅಂತ ಹೇಳಿದ ತಕ್ಷಣ ಎಲ್ಲನೂ ಅವಳು ಹೇಳಿದ ಮಾತೇನಿಯ ಕೇಳ್ತಿದ್ಯಲ್ಲೋ ಲೋಪರ್ ಚಪ್ಪರ್ ನನ್ನ ಮಗನೇ. ಇಷ್ಟು ದಿನ ನಿಯತ್ತಾಗಿ ನನ್ನ ಜೊತೆ ಇದ್ಬಿಟ್ಟು ಇವಾಗ ನೋಡಿ ನಿಯತ್ತಿಲ್ದ್ರೆ ನಾಯ್ತರ ಆಡ್ತಾ ಇದೆಯಲ್ಲ. ಇದೆಲ್ಲ ನನ್ನ ಜಮೀನು ಕಣ್ಲ, ನನ್ನ ಜಮೀನು. ನಾನು ರೊಕ್ಕ ತರಿಸ್ಬಿಟ್ಟು ಸಂಪಾದನೆ ಮಾಡಿರೋ ಜಮೀನು ಕಣ್ಲ. ಯಾರೋ ಬಂದು ಹೇಳಿದ್ರು ಅಂತ ಹೇಳಿದ ತಕ್ಷಣ ಅವ್ರ ಮಾತು ಕೇಳ್ಬಿಡೋದೇನೇನಿಯ? ಈ ಆಸ್ತಿ ಎಲ್ಲ ನಂದೇನೇನಿಯ? ಅದು ಹೆಂಗೆ ಬೇರೆಯವ್ರಿಗಾಯ್ತದೆ ಹೇಳು? ಅದು ಹೆಂಗ್ಲ ಬೇರೆಯವ್ರಿಗಾಯ್ತದೆ? ನೀನು ಸುಮ್ಕೆ ಇದ್ರಾಯ್ತು. ನೋಡಿ ಸಾವುಕಾರೆ, ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಅವ್ರು ಬಂದಿದ್ರು, ಅವ್ರು ಹೇಳಿದ್ರು, ಅವ್ರು ಹೇಳ್ಬಿಟ್ಟು ಹೋದ್ರು ಅಷ್ಟೇನೇನಿಯ. ಅವ್ರು ಹೇಳ್ದಂಗೆ ಕೇಳೋ ಜವಾಬ್ದಾರಿ ನಮ್ಮದು. ಪತ್ರ ಸಮೇತ ತೋರಿಸಿದ್ರು. ನಾವಿಲ್ಲ ಸಾವುಕಾರದ್ದೇನೆ ಜಮೀನು ಅಂತ ಹೇಳ್ದೆ. ಅದಕ್ಕೆ ಪತ್ರ ಎಲ್ಲ ತೋರಿಸಿ ನೋಡು ಇನ್ಮೇಲೆ ನಂದು ಅಂತ ಹೇಳ್ಬಿಟ್ಟು ಹೋದ್ರು. ಇನ್ನು ಅವ್ರ ಮಾತು ಮೀರಕ್ಕಾಯ್ತದ ಸಾವುಕಾರೆ? ನೀವೇ ಹೇಳಿ ಮೀರಕ್ಕಾಯ್ತದ? ನಾನಂತೂ ಮೀರಕ್ಕಿಲ್ಲಪ್ಪ ಯಜಮಾನ್ರು ಮಾತುಗಳನ್ನ. ಅವತ್ತಿಂದನೂ ನಾನು ನಿಯತ್ತೆ. ಅದಕ್ಕೆ ಇನ್ಮೇಲೆ ನಾನು ಅವ್ರು ಹೇಳ್ದಂಗೆ ಕೇಳ್ತೀನಿ ಸಾವುಕಾರೆ, ಬೇಜಾರು ಮಾಡ್ಕೋಬೇಡಿ. ಸರಿ, ನಾನು ನಿಮ್ದು ಏನಿದ್ರು ನೀವು ಅವ್ರ ಹತ್ರ ಮಾತಾಡ್ಬಿಡಿ. ಅಯ್ಯೋ ರಾಮ, ಇದೇನು ಮಾಡ್ಬಿಟ್ಟೆ ನಾನು? ಅವಳು ಯಾರು? ಅವಳು ಮಾಯಾವಿ. ನಾನು ಏನು ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಅವಳಿಗೆ ಆಸೆ ಪಟ್ಬಿಟ್ಟು ಆಸ್ತಿ ಎಲ್ಲ ಬರ್ಕೊಟ್ಟೆ ಮದುವೆ ಆಯ್ತಾಳೆ ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ದೂರ ನಿಂತ್ಕೊಂಡು ಆಟ ಆಡಿಸ್ತಾವಳಲ್ಲ. ಕಿತ್ತೋದು ಮನೆಯಾಳಿ ಬುಡಕ್ಕಿಲ್ಲ ಕಣ್ಲೇ, ನೀನು ಬುಡಕ್ಕಿಲ್ಲ. ನಾನು ಪ್ಯಾಟೆ ಎಂದು ನೋಡಿಲ್ಲ ಅಂತ ಹೇಳ್ಬಿಟ್ಟು ನನ್ನೇನಿ ಆಟ ಆಡಿಸ್ತಾ ಇದೆಯಲ್ವನೇ? ನಾನಂತೂ ಬುಡಕ್ಕಿಲ್ಲ. ಎಂದೂ ಬೆಂಗಳೂರಿಗೆ ಬಂದಿಲ್ಲ. ಮೊದಲನೇ ಕಿತ್ತ ಬೆಂಗಳೂರಿಗೆ ಬಂದು ನೀನು ಆಸ್ತಿ ಎಲ್ಲ ಮಾರ್ಬಿಟ್ಟು ನನ್ನ ಆಸ್ತಿ ನಾನು ಮುತ್ತು ಪಡ್ಕೊತೀನಿ. ಬುಡಕ್ಕಿಲ್ವೇ ನಿನ್ನ?